ಫುಲ್ ನೈಟ್ ಕ್ಯಾಂಪಿಂಗ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ರೀ. ಜೈ ಶ್ರೀರಾಮ್ ರೀ ಎಲ್ಲರಿಗೂ. ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವಾಗಿಲ್ಲದ್ರೆ ರೀ ಭಾಳ ದಿನ ಆಯಿತು, ಒಂದು 7-8 ತಿಂಗಳು ಹಿಂದ್ಗಡೆ ಎಲ್ಲರೂ ಕ್ಯಾಂಪಿಂಗ್ ವಿಡಿಯೋ ಮಾಡೀನಿ ರೀ. ಮೊತ್ತ ಮಾಡಬೇಕು ಅಂತ ನಿಮ್ಗೆ ಹೇಳಕತ್ತೀನಿ, ಅದ್ರ ಮಾಡೋಕ್ಕಾಗಲಾಗಿತ್ತು. ಬಟ್ ಇವಾಗ ಫೈನಲಿ ಕ್ಯಾಂಪಿಂಗ್ ವಿಡಿಯೋ ಮಾಡಬೇಕು ಅಂತಂದ ನಮ್ಮ ಊರಿಂದ 40 ಕಿಲೋಮೀಟರ್ ದೂರ ಇರೋ ಒಂದು ಶಿರ್ಗಾಂವ್ ಅಂತ ಊರು ಇದ್ರಿ, ಅಲ್ಲಿ ಬಂದವು. ಬಟ್ ಗುಡ್ ಏರೋ ತಕ್ಕ ಹೈರಾಣ ಹಾಕಿದ್ರಿ. ಇವಾಗಿಲ್ಲದ್ರ ಒಂದು ಗುಡ್ದಾಗ ಬಂದವ್ರಿ, ಆಲ್ಮೋಸ್ಟ್ ಟಾಪ್ ಪಾಯಿಂಟ್ ಹೊಂಟಿದವು. ಅದ್ರ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೈತಿ. ಈಗ ಅಲ್ಲಿ ತಲೆಯಲ್ಲಿ ಓದಿತಿ ನೀವು ನೋಡಿರ್ಬೋದು. ಗಾಡಿ ಇಲ್ಲದ್ರೆ ಡಬಲ್ ಹೋಗ್ಬತ್ರಿ ಮನುಷ್ಯರು, ಅದಕ್ಕೆ ಅಲ್ದ್ರೆ ಗಾಡಿ ತಗೊಂಡು ಮುಂದೆ ಹೊಂಟಿದ. ನಾವಿಲ್ಲದ್ರೆ ಇನ್ನ ಬರಾಬರ ಮ್ಯಾಗ ಹೋಗ್ರಿ. ಮತ್ತದ್ರ ಮೊದಲು ಟೆಂಟ್ ಹಚ್ಚಿ ನೋಡ್ರಿ, ಯಾಕಂದ್ರೆ ಮಳೆ ಜೋರ್ಲೆ ಬತ್ತ ತಗೋರಿ, ಮೈ ಎಲ್ಲ ತೊಯ್ದೈತಿ. ಈಗ ನೋಡಿಲ್ರಿ ಪೂರಾ ಕೆಳಗಿಂದ ಆ ಕಡೆಯಿಂದ ಹಿಂಗೆ ಸುತ್ತ ಹಾಕಿ ಹಿಂಗೆ ಸುತ್ತ ಹಾಕೋತ ಈ ಕಡೆಯಿಂದ ಬಂದ್ರಿ. ಮತ್ತಲ್ರ ನೀವು ಗಾಡಿ ತೊಗೊಂಡಿಲ್ರಿ, ಈ ಕಡೆ ಹೋಗಿದ ಮ್ಯಾಗ ಫುಲ್ ಟಾಪ್ ಹೋದೈತಿ. ವ್ಯೂ ಹೆಂಗೆ ಕಾಣಿಸ್ಕಿದ್ ನೋಡ್ರಿ, ಇಲ್ಲಿಂದ ಮಸ್ತ್ ಕಾಣಿಸ್ಕಿದ್ರಿ. ಒಂದು ಮಳೆಗಾಲದಾಗ ಎಲ್ಲ ಬತ್ತ ತಗೋರಿ, ಮಸ್ತ್ ಭಾರಿ ಕಾಣಿಸ್ತೈತಿ. ಮಳೆಗಾಲದಾಗ ಮತ್ತೊಮ್ಮೆ ಮುಂದೆ ನಿಮ್ಗೆ ತೋರಿಸ್ತಾನತ್ತ. ಇಲ್ಲದ್ರ ನಮ್ದು 3rd ಕ್ಯಾಂಪಿಂಗ್ ಐತ್ರಿ. ಫಸ್ಟ್ ಇಲ್ಲದ್ರ ನಾ ಕೊಲ್ಲಾಪುರದಾಗ ಮಾಡೀನಿ. ಸೆಕೆಂಡ್ ಇಲ್ಲದ್ರ ಇಲ್ಲಿ ನಮ್ಮ ಊರದಿಂದ ಮಹಾರಾಷ್ಟ್ರದಾಗ ಮಾಡೀನಿ. ಸೆಕೆಂಡ್ ಬಿ 3rd ಇಲ್ಲದ್ರ ಕರ್ನಾಟಕದಾಗ ಮಾಡ್ಕಂಡ್ರಿ. ಅದು ನಮ್ಮ ಊರಿಂದ ಒಂದು 40 ಕಿಲೋಮೀಟರ್ ದೂರದಾಗ. ಸೊ ಇವಾಗ ಇಲ್ಲದ್ರ ಆಲ್ಮೋಸ್ಟ್ ಟಾಪ್ ಪಾಯಿಂಟ್ ಬಂದವು. ಟಾಪ್ ಪಾಯಿಂಟ್ ಹೋಗ್ರಿ, ಫುಲ್ ನೈಟ್ ಇಲ್ಲದ್ರ ಫುಲ್ ಎಂಜಾಯ್ ಮಾಡಿರ್ತ. ಕುಕ್ಕಿಂಗ್ ಎಲ್ಲ ಮಾಡೋರಿ, ಫುಲ್ ನೈಟ್ ಕ್ಯಾಂಪಿಂಗ್ ಐತಿ. ಸೊ ಯಾವ ಥರ ಮಾಡ್ತೋ ತೋರಿಸ್ತಾನಂತ ನೋಡಿ. ಬಾಯ್ ಇಲ್ಲಿಂದ ವ್ಯೂ ಯಾವ ಥರ ಕಾಣಿಸ್ಕಿ ನೋಡ್ರಲ್ಲ, ಮಸ್ತ್ ವ್ಯೂ ಕಾಣಿಸ್ಕಿದ್ರಿ. ಮತ್ತಲ್ದ್ರ ಬೆಳಿಗ್ಗೆ ಎಲ್ದ್ರ ಸನ್ರೈಸ್ ಆಯ್ತು ನೋಡ್ರಿ, ಸನ್ರೈಸ್ ಭೀ ತೋರಿಸ್ತಾನ್ರಿ, ಮಸ್ತ್ ಕಾಣಿಸ್ತಿದ್ರಿ. ನಾ ಇಲ್ಲರ 2 ಕ್ಯಾಂಪಿಂಗ್ ಹೋಗಿದ್ದೇನ್ರಲ್ಲ, ಅವಾಗ ಸನ್ರೈಸ್ ನೋಡಿ ಇಟ್ಟು ಭಾರಿ ಅನಿಸ್ತಂದ್ರೆ ಭಾಳ ಭಾರಿ ಅನಿಸ್ತದೆ. ಸೊ ನಿಮ್ಗೂ ತೋರಿಸ್ತಾನತ್ತ. ಇವಾಗ ಇಲ್ಲದ್ರೆ ಟೆಂಟ್ ಎಲ್ಲ ಹಾಕಿದ್ರಿ. ಇಲ್ಲದ್ರ ಸೈಡ್ ಇಲ್ಲದ್ರ ಇದನ್ನ ಮಾಡಿದ್ರಿ ಅನ್ನಲ್ರಿ, ನಾವು ನಟ್ಗಳು ಇರ್ತಾವ, ನಟ್ಟು ಬಡಿಕವ್ರಿ. ಮೇನ್ ಇಲ್ಲದ್ರ ನಟ್ ಇರ್ತಾವ ನೋಡಿ ಇದ್ರು ರೀ, ಅವಿಲ್ಲದ್ರ ಕಳ್ದ್ರಿ. ಅದಕ್ಕೆ ಇಲ್ಲದ್ರ ಊರಾಗಿಲ್ಲದ್ರ ಸೆಂಟ್ರಿಂಗ್ ಎಲ್ಲ ಯೂಸ್ ಮಾಡ್ತಾವ, ಅವು ನಟ್ಟು ತಗೊಂಬಂದ್ರಿ. ಅವತ್ತು ನಟ್ಟು ಬಡ್ದು ಮೂಳೆ ಬಡ್ದು. ಇವಾಗ ಇಲ್ಲದ್ರ ನೋಡಿಲ್ರಿ ಮೂಳೆ ಎಲ್ಲ ಬಡಿತ್ರಿ, ಫುಲ್ ಜೋರ್ಲೆ ಗಾಳಿ ಬರ್ಕಿತಿ. ಅದ್ರ ಸಲುವಾಗಿ ಟೆಂಟ್ ಹಾರ ಹೋಗ್ಬರ್ತದ, ಅದನ್ನ ಬಡಿತಾರು. ಮತ್ತಲ್ರ ಲಾಸ್ಟ್ ಟೈಮ್ ಇಲ್ಲದ್ರ ದೋಸ್ತ ಒಬ್ಬ ಓದಿದ್ದಾನೆ ಟೆಂಟ್ ರೀ. ಟೆಂಟ್ ಇಲ್ಲದ್ರ ಇದಕ್ಕೆ ಸ್ಟಿಕ್ ಇಲ್ಲದ್ರ ಎಕ್ಸ್ಟ್ರಾ ಇದ್ರು ನಮ್ಮ ಕಡೆ, ಅದನ್ನ ಹರ್ದ ಮಾಡಿ ಸ್ಟಿಕ್ ಎಲ್ಲ ಎಕ್ಸ್ಟ್ರಾ ಜೋಡಿಸಿದಾರೆ. ಅವ್ರು ಅದು ಮಾಪ್ ಏನಿದ್ರು ಅದಕ್ಕೆ ಎಕ್ಸ್ಟ್ರಾ ಮಾಡಿದಾರೆ. ಸೊ ಇವಾಗ ಇಲ್ಲದ್ರ ನಾವು ಜೋಡಿಸುವಾಗ ಪ್ರಾಬ್ಲಮ್ ಆಯ್ತು. ಇನ್ನೇನು ಲಾಸ್ಟ್ ಟೈಮ್ ಮಟ್ಟ ಯೂಸ್ ಮಾಡೋಣ. ಮುಂದಿನ ಸಲ ಇಲ್ರಿ ಇದಕ್ಕೆ ಒಳ್ಳೇದು ಬರ್ತಿ ನೋಡಿ, ಇದಕ್ಕಿಂತನೂ ಒಂದು ಹೈ ಮಾಡಲ್ ಬರ್ತಿದ್ರಿ. ಸೊ ಅದನ್ನ ಟೆಂಟ್ ತರ್ಸೋಣ್ರಿ. ಅದು ಇವಾಗ ಈ ಥರ ಐತಿ. ಬ್ಯಾಗ ಮತ್ತು ಒಳಗಿಲ್ಲ ಸಾಮಾನೆಲ್ಲ ತೆಗಿಟ್ಟೆ ಅಂದ್ರೆ ಸೈಡ್ ಒಂದು ಕಡೆ. ಈಗಿಲ್ರಿ ಇಲ್ಲಿ ಗಾಡಿ ಇದ್ರೆ ಗಾಡಿಗೆ ಇನ್ನೊಂದು ಮತ್ತೆ ಏನಾದ್ರು ಸಾಮಾನು ಇದಾವು, ಅವಟ್ಟು ತೊಗೊಂಡ್ರಿ ತಗೋನು. ಆ್ಯಂಡ್ ಇಲ್ದ್ರ ನಮ್ದು ಸ್ಟಿಕ್ ರೀ, ವಿಡಿಯೋಸ್ ಎಲ್ಲ ತೊಗೊಂಬಂದನು. ಗಣ ಯಾವ ಥರ ಅನ್ಸ್ಕಿದ್ಯಾ? ಗಾಡಿ ಮ್ಯಾಗ ತರೋತಕ ಹಿಂಗೆ ಐತ್ರಿ ಗಾಡಿ ಮದನವ್ರು ಬರ್ತಕ ಭಾಳ ಕೆಟ್ಟಾಗಿದೆ. ಯಾಕಂದ್ರೆ ಇದು ಭಾಳ ಕೆಳಗಿದ್ರಿ, ನಿಮ್ಗೆ ವಿಡಿಯೋದಾಗ ಹೆಂಗೆ ಅನ್ಸ್ಕಿದ್ ಗೊತ್ತಿಲ್ಲ. ಬಟ್ ಇಲ್ಲರ ಭಾಳ ಮೇಲ್ಗಡೆ ಬಂದವ್ರು ಅವ್ರಿಗೆ. ನಾವು ಮ್ಯಾಗ ಬಂದಿರ್ತೇವಲ್ಲ, ಗಾಳಿ ಭಾಳ ಇರ್ರಿ. ವಾಯ್ಸ್ ಅವಾಗ ಬ್ರೇಕ್ ಬಿ ಹಾಕತ್ತಿರ್ಬೇಕು ಗಾಳಿಲಿ. ಬಟ್ ಇರ್ಲಿ ಗಾಳಿ ಪ್ಲಸ್ ಮಳಿ ಬರಕತ್ತೈತ್ರಿ. ಜಸ್ಟ್ ಮಿಸ್ ಐದ್ ನೋಡಿಲ್ರಿ. ಹಾಸ್ಕೋ ಸಲ ಇಲ್ಲದ್ರೆ ತೊಗೊಂಬಂದಿತ್ತನ. ಸೊ ಮನೆ ಏನೇನು ಸಿಗ್ತೀವಿ ಅದು ಒಟ್ಟು ಕೈಯಾಗ ಇಟ್ಕೊಂಡು ಎತ್ಕೊಂಡು ತೊಗೊಂಡ ಮೈಂದವ್ರಿ. ಇಲ್ಲ ಸ್ಟಿಕಟ್ ಒಳಗೆ ಇಟ್ಕೊಂಡಿರ್ತಿ. ಗ್ಯಾಸ್ ಮ್ಯಾಗ ಮಾಡೋತ. ನಿಮಗೆ ಕ್ಯಾಂಪಿಂಗ್ ಸ್ಟೋವ್ ಮತ್ತು ಗ್ಯಾಸ್ ಎಲ್ಲ ಏನಂದ್ರಿ ಅದನ್ನ ಬಿ ತೋರ್ಸತ್ತ. ಅಂಡ್ ಕಾಳು ಇಲ್ಲದ್ರೆ ಇಷ್ಟು ಭಾರಿ ಬರಕಿದ್ರಿ, ಮಸ್ತ್ ಇದರಿ ಲೈಫ. ಏನಂದ್ರೆ ನಾ ಕ್ಯಾಂಪಿಂಗ್ ಯಾಕೆ ಬರ್ತಾನೆ ಹೇಳ್ರಿ, ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತೈತಿ. ಏನಾರ ವರ್ಕ್ದಾಗ ಇಲ್ಲದ್ರೆ ಏನಾರ 2-3 ವರ್ಕ್ ಮಾಡ್ಕೊಂಡ್ರಿ ಡೆಲ್ಲಿ ಫುಲ್ ದಿನ ಮಾಡ್ತಿರ್ತೈತಿ. ಅಷ್ಟ ಒಂದ್ಸಲ ಕ್ಯಾಂಪಿಂಗ್ ಎಲ್ಲ ಬರ್ತ ತಗೋರಿ, ರಿಫ್ರೆಶ್ ಆಗ್ತಾನವ. ಮತ್ತಲ್ಲ ವರ್ಕ್ ಮ್ಯಾಗ ಫೋಕಸ್ ಆಗ್ತಿದ್ಯಾ. ಸೊ ಅದ್ರ ಸಲುವಾಗಿ ಬರ್ತಾವ. ನಾವು ಒಬ್ಬ ಬರ್ಲ ಗಣಪತಿ ಕರ್ಕೊಂಡ್ ಬರ್ತಾನೆ. 3 ಸಲ ಹೋಗಿದಾರೆ ಕ್ಯಾಂಪಿಂಗ, 3 ಸಲ ಗಣಪಿದ ನಾವಿದಾನ. ಇವಾಗಿಲ್ಲದ್ರೆ ಏನೇನ್ರ ಫುಡ್ ಎಲ್ಲ ಮಾಡಿ ಕುಕ್ಕಿಂಗ್ ಎಲ್ಲ ಮಾಡಿ ಅಂತ ಊಟ ಮಾಡೋರು. ಸೊ ಅದೆಲ್ಲ ಪ್ರೊಸೆಸ್ ತೋರಿಸ್ತಾನ ನೋಡ್ರಿ. ಯಾಕೋ ಏನಾಯ್ತ ಗಾಳಿ ಬರ್ಕಿದ್ದಿ ಮಲ್ಕೊಂಡ್ಬಿಡ್ತಾನಂತೆ. ಇನ್ನ ಚಾ ಮಾಡಿ ನಡಿ ಪೈಲ ಮೊದಲೆಲ್ಲ ತಕೋ ಚಾ ಹೊಂಟದ ಮೊದಲ. ಮಸ್ತ್ ಗಾಳಿ ಬರ್ಕಿದ್ದಿ, ಚಾ ಕುಡ್ನೂರಿ. ಆಮೇಲೆ ಎಲ್ಲರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೈಟ್ ಎಲ್ಲರ ಫೈರ್ ಎಲ್ಲ ಮಾಡೋಣ. ಗಾಳಿ ಭಾಳ ಬರ್ಕಿದ್ರಿ, ಫೈರ್ ಏನ್ ಬೇಡ. ಯಾಕಂದ್ರೆ ಲಾಸ್ಟ್ ಟೈಮ್ 2 ಕಡೆ ಇಲ್ದ್ರಲ್ಲಿ ಫೈರ್ ಮಸ್ತ್ ಮಾಡಿದ್ವಿ ರೀ. ಆದ್ರೆ ಗಾಳಿ ಲೆವೆಲ್ದಾಗಿತ್ತು, ಮತ್ತು ನೆಲ ಬಿ ಕುಲ್ಲ ಆಯ್ತು. ಇಲ್ಲದ್ರಾಗ ಕಾಡೆಲ್ಲ ಐತಿ. ಸೊ ನಮ್ಮಿಂದ್ರೆ ಏನ್ ತಪ್ಪಾಗೋದು ಬ್ಯಾಡ್ರಿ. ಅದಕ್ಕೆ ಇಲ್ಲದ್ರ ಕ್ಯಾಂಪಿಂಗ್ ಆಟ್ ಮಾಡ್ರಿ, ಕುಕ್ಕಿಂಗ್ ಎಲ್ಲ ಮಾಡ್ರಿ, ಊಟ ಮಾಡಿ ಬೆಳಿಗ್ಗೆ ಹೋಗೋದೈತಿ. ಬೆಳಿಗ್ಗೆ ತನಕ ಎಲ್ಲ ಆರಾಮ್ದಾಗ ಎಂಜಾಯ್ ಮಾಡ್ರಿ. ಇವಾಗ ಏನು ನೋಡ್ತಿಲ್ಲ, ಇದ್ರಲ್ಲಿ ನನ್ನ ಬ್ಯಾಗ್ ಇದ್ರಿ. ಇದ್ರಾಗ ಇಲ್ದ್ರ ಒಳಗಡೆ ಏನೇನು ಸಾಮಾನು ಅದಾವು. ಬ್ಯಾಟ್ರಿ ಒಂದು ತೊಗೊಂಬಂದಿದ್ರಿ, ಯಾಕಂದ್ರೆ ರಾತ್ರಿ ಎಲ್ಲ ಲೈಟ್ ಎಲ್ಲ ಹೋಯ್ತು ತಗೋರಿ.
ಅದಕ್ಕೆ ಲೈಟ್ ಇರಲಿ ಅಂತಂದ ಅಂದ್ರೆ ಈ ಚಾರ್ಜಿಂಗ್ ಲೈಟ್ ಅಂತ ಏನಂದ್ರೆ ಅದು ಮುಗಿದ್ರೂ ಇದೆ ಆಪ್ಷನ್, ಸೆಕೆಂಡ್ ಆಪ್ಷನ್. ಮತ್ತು ಅದನ್ನ ಬಿಟ್ರೆ ರೀ ಇವಿಲ್ದ್ರ ಗ್ಯಾಸ್ ನೋಡ್ರಿ, ಕ್ಯಾಂಪಿಂಗ್ ಇಲ್ದ್ರೆ ಇವ ಮೇನ್ ಗ್ಯಾಸ್ ರೀ. ಇವಿಂಥವಿಲ್ಲದ್ರೆ 2 ಗ್ಯಾಸ್ ತೊಗೊಂಬಂದ್ರಿ. ಒಂದೇ ಗ್ಯಾಸ್ ಮುಗಿದಿದ್ರಿ ಆದ್ರೂ ಇರ್ಲತ್ತಂದು 2 ಗ್ಯಾಸ್ ತೊಗೊಂಬಂದಿತ್ತು. ಆ್ಯಂಡ್ ಇದಾ ನೋಡ್ತಿಲ್ಲ, ಇದಿಲ್ಲದ್ರ ಸ್ಟೋವ್ ಐತಿ ನೋಡ್ರಿ, ಕ್ಯಾಂಪಿಂಗ್ ಸ್ಟೋವ್. ಈಗ ನೋಡ್ತಿರಿ ಕ್ಯಾಂಪಿಂಗ್ ಸ್ಟೋವ್ ಅದೊಂದು ಐತ್ರಿ. ಮತ್ತಲ್ರಿ ಇನ್ನೊಂದು ಗ್ಯಾಸ್ ಐತಿ. ಮತ್ತು ಏನೈತ್ರಿ ಮತ್ತೆ ಏನಿಲ್ರಿ, ಬ್ಯಾಗ್ ಎಲ್ಲ ಪೂರಾ ಖಾಲಿ ಆಯ್ತು. ಒಳಗೆ ಹೋಗಿ ಬಂದ್ರಿ, ಇವತ್ತಿನ ಬಿಲ್ ಒಳಗೆ ಇಡ್ರಿ ಕಡೆ. ಅದನ್ನೆಲ್ಲ ಸ್ಟೋವ್ ಮತ್ತು ಗ್ಯಾಸ್ ಎಲ್ಲ ಜೋಡಿಸ್ತಿದ್ನು ಅದ್ಮೇ ನೋಡೋರಂತ. ಮತ್ತಲ್ರಿ ನೋಡಿಲ್ರಿ ಹಾಡ ಕೇಳಿಸಲ್ಲ ಇಲ್ದ್ರ ಒಂದು ಇಲ್ದ್ರ ಸೌಂಡ್ ಸಿಸ್ಟಮ್ ಮಿನಿ ಸೌಂಡ್ ತೊಗೊಂಬಂದ್ರಿ. ಸೊ ಹಾಡ ಹಚ್ಚನ್ರತ್ತ ಇದ್ರಾಗ ಇಲ್ದ್ರಿ ಅಡಿಗೆ ಸಾಮಾನ, ಎಣ್ಣೆ, ನೀರ ಎಲ್ಲ ಇದಾವ್ರಿ, ಬೋಗಾನಿ ಎಲ್ಲ. ಗನು ಪೈಲ ಇಲ್ಲದ್ರ ಚಾ ಮಾಡ ಮಸ್ತ್ ಬಾಗಿ ಚಾ ಕೊಂಡು ಬರ್ರಿ. ಈಗ ನೋಡ್ತಿಲ್ಲ ಇದೆಲ್ಲ ಹಾಲು ತೊಗೊಂಬಂದಿದ್ದು ರೀ, ಚಾ ಮಾಡ್ಬೇಕಂದ. ಹಾಲು ಹಾಕಿದ್ಕೂಲ ಅಂದ್ರೆ ಹಾಲು ಕೆಡ್ತ್ರಿ. ಜಸ್ಟ್ ಈಗ ತೊಗೊಂಬಂದ 6 ಗಂಟೆ ನೋಡಿದ್ರಿ ಪೂರ ಎಲ್ಲ ಕೆಟ್ಟಿತ್ತು. ಕಣು ಬೆನ್ನಿ ಮಾಡಿ ಬ್ಲ್ಯಾಕ್ ಟೀ ಮಾಡ್. ಏನಿಲ್ದ್ರ ಯಾವ ಟೀ ಅದ? ಲೆಮನ್ ಟೀ, ಲಿಮಿನ್ ಕೈ ಬೈತ್ಲಕ ನಮ್ ಕಡೆ. ಲೆಮನ್ ಟೀ ಮಾಡ, ಲೆಮನ್ ಟೀ ಮಾಡೋಣ್ರತ. ಮತ್ ನೇಚರ್ ಬಿ ಮಸ್ತ್ ಆಗೈತಿ. ಬಿಸ್ಕಿಟ್ ಎಲ್ಲ ಬ್ಯಾಗದ ಬಿಸ್ಕಿಟ್ ಬಿ ತೊಗೊಂಬಂದವ್ರಿ. ಸೊ ಚಾ ಮತ್ತು ಬಿಸ್ಕಿಟ್ ತಿನ್ನೋಣ್ರಿ. ಬಿಸ್ಕಿಟ್ ಮಾತ್ರ ಮಸ್ತ್ ಅದ. ಅಡಿಗೆ ಸಾಮಾನ ಎಲ್ಲ ಒಳಗ ಅಲ್ಲಿ ಭಾಳ ಗಾಳಿ ಬರ್ತಿರ್ತಿದ್ದೆ. ಹಾ ಮಸ್ತ್ ಮಾಡ್ತೀನಿ. ಮಸ್ತ್ ಗಾಳಿ ಬರ್ಗಿದ್ರಿ. ಅದ್ರಾಗ ಚಾ ಬಿಸ್ಕಿಟ ಮಸ್ತ್ ಮಜಾ. ಟೆಂಟ್ ಇಲ್ಲದ್ರ ಇಲ್ಲೈತ್ರಿ, ಮತ್ತು ಗ್ಯಾಸ್ ಇಲ್ಲದ್ರ ಇಲ್ಲೈತಿ. ಆ್ಯಂಡ್ ಗನು ಇಲ್ಲದ್ರ ಈ ಕಡೆ ಅಡಿಗೆದ ತಯಾರಿ ನಡೆಸಿದಾರಿ. 2 ಲೈಟ್ ಅದಾವ್ರಿ, ಒಂದಿಲ್ದ್ರೆ ಇದು ಟಾರ್ಚ್ ಒಂದು ಐತಿ ಕೈಯಾಗ, ಮತ್ತಿಲ್ದ್ರೆ ಇದು ಬಲೂನ್ ತೊಗೊಂಬಂದಿದ್ರಿ. ಸೊ ಅದನ್ನ ಇಲ್ಲದ್ರೆ ಸ್ಟಿಕ್ ಹಾಕಿದಾರೆ. ಸ್ಟಿಕ್ ಇಲ್ಲದ್ರೆ ರೀ ವಿಡಿಯೋ ಮಾಡಕ್ಕೆ ಉಪಯೋಗ ಆಗ್ತಿದ್ಯಾ, ಮತ್ತಿಲ್ಲದ್ರ ರೀ ಇದಕ್ಕೆ ಲೈಟ್ಗೆ ಇದಕ್ಕೆಲ್ಲ ಏನಾರ ಕಟ್ಬಿ ಮಾಡಕ್ಕೆ ಉಪಯೋಗ ಐತಿ. ಇವಾಗ ಇಲ್ಲದ್ರ ಗನು ಟುಡೇ ಸ್ಪೆಷಲ್ ಕಾಜು ಕರಿ ಮತ್ತು ರೈಸ್, ಬಾಸುಮತಿ ರೈಸ್. ಬಾಸ್ಮತಿ ರೈಸ್ ರೀ, ಮತ್ತು ಕಾಜು ಕರಿ ಮಾಡೋದಿದ್ರಿ. ರೈಸ್ ಇಲ್ದ್ರ ಮನ್ಯಾಂದ ಐತ್ರಿ, ಅಂದ್ರೆ ನಮ್ಮ ಔಷಧಿಗಳು ಕೊಟ್ಟಿರೋ ರೈಸ 40 ಕಿಲೋ ಅದ್ರಾಗಿಂದ ರೈಸ್ ತೊಗೊಂಬಂದು. ಯಾಕೆ ಹೇಳ್ತಿರೋ ಕಾಲ್ ಬೀಳ ಹೇಳ್ಬೇಕಲ್ಲ, ರೈಸ್ ಕೊಂಡು ತಂದಿಲ್ರಿ ನಾವ್ರ, ಬಾಕಿ ದಟ್ಟ ಕೊಂಡು ತೊಗೊಂಬಂದವ್. ಎಣ್ಣೆ ಬಿ ಕೊಂಡು ತಂದಿಲ್ಲ, ಎಣ್ಣೆ ಬಿ ಮನ್ಯಾಂದ ಐತಿ. ಅದೇನೇನ್ ತಂದಿರೋ ಅದ್ರ ಲಿಸ್ಟ್ ಬಿಡ್ಲ ಹಾಕ್ತಾನಪ್ಪನ. ಒಂದ್ ಮೊದ್ಲೇ ಹೇಳ್ತಾನ್ರಿ, ಏನಾದ್ರ ನಮ್ದು ಏನಿಲ್ರಿ ಪ್ರೊಫೆಷನಲ್ ಕ್ಯಾಂಪಿಂಗ್ ಎಲ್ಲ ಮಾಡತಿಲ್ರಿ. ಸೊ ನಾರ್ಮಲ್ ಮಾಡತ್ತವು. ಇನ್ನ ಇಲ್ರಿ ಎಕ್ಸಸರೀಸ್ ಬಿ ಏನೇನ್ ಬೇಕು ನೋಡಿದ್ಕೆಲ್ಲ ರೀ, ಅವೆಲ್ಲ ಏನ್ ಬಿ ಇಲ್ಲ ನಮ್ ಕಡೆ. ನಾರ್ಮಲ್ ಏನೇನ್ರ ಬೇಕು ನೋಡ್ರಿ, ಅಂದ್ರ ಕ್ಯಾಂಪಿಂಗ್ ಮಾಡ್ಬೋದು ಆ ತರದಟ್ಟ. ಗ್ಯಾಸ್ ರೀ, ಲೈಟ್, ಮತ್ತಲ್ದ್ರ ಇದನ್ರಿ ಸ್ಟೋವ್, ಮತ್ತಲ್ದ್ರ ಕ್ಯಾಂಪ, ಇದಷ್ಟೇ ಐತಿ. ಬಾಕಿ ಕ್ಯಾಂಪ್ ಟೆಂಟ ಅದನ್ನ ಬಿಟ್ರೆ ಬ್ಯಾರೆ ಏನಿಲ್ಲ. ಏನಿಲ್ಲದ್ರಾಗ ಇವೆಲ್ಲ ಕಟಿಂಗ್ ಮಾಡಕ್ ಏನಾರ ಇರ್ತಾವ್ರಿ ಅವ್ರಿ, ಮತ್ತಲ್ದ್ರ ಭಾಂಡಿಗಳೆಲ್ಲ ಬರ್ತಾವು. ಸೊ ಕಾಸ್ಟ್ ಇಲ್ಲದ್ರ ಒಂದು ಮಿನಿಮಮ್ ನಾವ್ ಎಲ್ಲ ಸೆಟ್ ತಗೋಬೇಕಂದ್ರೆ ಒಂದು 10,000 ತನಕ ಬೀಳ್ತಿದ್ಯ. ಅದಕ್ಕೆ ಇಲ್ಲದ್ರೆ ಏನ ತಗೊಂಡಿಲ್ಲ, ಒಟ್ಟು 2,000-3,000 ಖರ್ಚು ಮಾಡಿದ್ಯಾ. ಸೊ ಫ್ಯೂಚರ್ದಾಗ ತಗೊಂಡ್ರಿ ಆತ. ನೆಕ್ಸ್ಟ್ ಕ್ಯಾಂಪಿಂಗ್ ಇಲ್ಲದ್ರೆ ನೋಡೋರ್ತಾರೆ ಎಲ್ಲಕ್ಕೆಲ್ಲ ಎಕ್ಸಸೈಸ್ ತರ್ತಾನು ಮಸ್ತ್ ಮಾಡ್ರಿ. ಈಗ ಇಲ್ಲದ್ರ ನಮ್ಮ ಆಚಾರ್ಯ ಹೇಳ್ದಂಗ ಇಲ್ಲದ್ರ ರೀ ಕಾಜು ಕರಿ ಆಗುದಿದ್ರಿ, ಕಾಜು ಕರಿ ಮತ್ತ ಬಾಸ್ಮತಿ ರೈಸ್. ಅದ್ರ ಸಲುವಾಗಿ ಇಲ್ಲದ್ರ ರೀ ಇದನ್ನ ತಗೊಂಡವ್ರಿ. ಕಾಜು ಕರಿ ಮಾಡೋ ಸಲುವಾಗಿ ಇಲ್ಲದ್ರ ಕೊಬ್ಬರಿ ಇಲ್ದ್ರ ಇದನ್ನ ಐತಿ ಪೌಡ್ರ್ ಐತಿ. ಮತ್ತಲ್ದ್ರ ಇದು ಅನ್ನ ಹಾಕಲ್ಲ ಬಾಸ್ಮತಿ ರೈಸ್ ರೀ. ಇದಕ್ಕಿಲ್ಲದ್ರ ಕಾಜು ರೀ, ಇಷ್ಟು ಕಾಜು ಇಲ್ಲದ್ರ 50 ರೂಪಾಯಿ. ಅದ್ರಾಗ ಇಲ್ಲದ್ರ ಇವ ತಿಂದ ಅರ್ಧ ಮುಗಿಸಿದ ಈಗ. ಮತ್ತಲ್ದ್ರ ಇದಲ್ಲದ್ರ ಇದನ್ನ ಐತ್ರಿ ಇದ್ರಿ ಅಲ್ಲ ಲಸನ್ ಪೇಸ್ಟ್. ಮತ್ತಲ್ದ್ರ ಇವ್ ಮಸಾಲೆಗಳು ಇದಾವ್ರಿ, ಇವೆಲ್ಲ ನೋಡಿದ್ರಿ, ಇವೆಲ್ಲ ಮಸಾಲೆಗಳು ಇದಾವು. ಮತ್ತಲ್ದ್ರ ಇದಲ್ದ್ರ ರೀ ನಮ್ಮ ಮನ್ಯಾಗ ಇಲ್ಲದ್ರ ತಂದಿರಿ ತರ್ಸಿರಿ ಆನ್ಲೈನ್ದಾಗ. ಇಲ್ಲದ್ರ ಎಲ್ಲ ಕಾಯಿಪಲ್ಲೆ ಎಲ್ಲ ಕಟ್ ಮಾಡ್ತೀನಿ ಸಣ್ಣಂಗ್ರಿ, ಅದನ್ನ ತೊಗೊಂಬಂದಿದ್ರಿ. ಯಾಕಂದ್ರ ಇದ್ರ ಮಾಡ್ಬೇಕು, ಕಾಜು ಕರಿ ಮಾಡ್ಬೇಕಂದ್ರ ರೀ ಎಲ್ಲ ಫುಲ್ ಸಣ್ಣ ಆಗ್ಬೇಕು. ಮಿಕ್ಸರ್ಸ್ಗೂ ಇಲ್ಲ, ಇತರ್ಲೆ ಸಣ್ಣ ಮಾಡಿ ನೋಡ್ರತ್ ಎಷ್ಟು ಸಣ್ಣ ಆತೈತಿ ಏನತನ್ ಕನು ಹಾಕೋತ್ರ ನೋಡು. ಸೊ ಇದು ಸಣ್ಣ ಮಾಡ್ರಿ ನಾಡ್ರಿ. ನನಗಸ್ಕು ಅನಿಸ್ತೈತಿ, ವರ್ಕ್ ಹಾಕೊಂಡು ಅನಿಸ್ತಿದ್ರಿ. ಯಾಕಂದ್ರ ಹೇಳ್ತಾರ ನಂಗೆ ವಿಡಿಯೋದಾಗೆಲ್ಲ ಹಂಗ ಹೇಳ್ತಾರ ಪೂರ ಸಣ್ಣ ಆತೈತಿ ಅಂತ. ಸೊ ಟ್ರೈ ಮಾಡ್ರಿ ಅಂತ ಅನ್ಸ್ಕಿದ್ರಿ. ಸಣ್ಣ ಹಾಕಿದ ಸಣ್ಣ ಹಾಕಿದಲ್ಲ ಗಣೆ, ಸಣ್ಣ ಹಾಕಿದ್ರಿ ನೋಡೋರ್ದು.
ಈಗ ನೋಡಿದ್ರಿ ನೋಡ್ರಿ ಇಷ್ಟು ಸಣ್ಣ ಆಗೈತಿ ನೋಡ್ರಿ. ಅಂದ್ರೂ ಆಗೈತ್ರಿ ಸಾಕು, ಮೀಡಿಯಂ ಮಸ್ತ್ ಆಗೈತಿ ನೋಡ್ಲ್ರಿ. ಕೈಲಿ ಸಣ್ಣ ಮಾಡ್ಬೇಕಾದ್ರೆ ಒಂದ್ ತಾಸ ಹಚ್ಚೈತಿ. ಕೈಲೇ ಆತಿ ಯಾವಾಗ ಆತಿ ಇದ್ರಲ್ಲಿ. ಇಲ್ಲ ಒಂದ್ 10 ನಿಮಿಷ ಆರಾಮ್ದ ತಗೋತೈತಿ. ಬಟ್ ಇಲ್ದ್ರೆ ಇದ್ರಲ್ಲೇ ಫಾಸ್ಟ್ ಹಾಕೈತಿ. ಫಾಸ್ಟ್ ಹಾಕಿದ್ದೇನೆ ಅಲ್ ಕರೆ ಹೆಚ್ಚಿದ್ರ ಮ್ಯಾಗ ಅವಲಂಬನೆ ಆಗಬಾರದು. ಖರೆ ಫಾಸ್ಟ್ ಆಗಿದ್ರಿ ವರ್ಕ್. ಮತ್ತಂದ್ರ ಕಣ್ಣ ನೀರ್ ಬಿ ಬರೋಲ್ಲ. ಉಳ್ಳಾಗಡ್ಡಿ ಸೊಳ್ಕತ್ರ ಕಣ್ಣ ನೀರ್ ಹೆಂಗ್ ಬರ್ತಾವ. ಒಳಗಡೆ ಖಾರ ಇಲ್ಲ. ಕಾರ್ ಇದಾವು ಫಸ್ಟ್ ಬರ್ಕತ್ತೈತ್ರಿ. ಅದ್ರ ಇದ್ರಾಗ ಹಾಕನ ಬರವತ್ತ. ಈಗ ಇಲ್ಲದ್ರ ಮಸ್ತ್ ಬಿಗಿ ಇಲ್ಲದ್ರ ಅಡಿಗೆ ರೆಡಿ ಹಾಕಿದ್ರಿ. ಅಂಡ್ ಏನ್ ಹೇಳ್ರಿ, ಮಳಿ ಬರ್ಲಿಲ್ಲ ಅದು ಮಸ್ತ್ ಐತ್ರಿ. ಯಾಕಂದ್ರ ಮಳಿ ಬರ್ತದಂದ್ರ ಹೈರಾಣ ಆತಿತ್ತು. ಹೈರಾಣ ಅಂದ್ರ ಏನ್ ಹೇಳ್ರಿ, ಟೆಂಟ್ ಮ್ಯಾಗಿಂದ ಇಲ್ಲದ್ರ ಮಳಿ ಬರ್ಬಾರ್ದತ್ತ ಮತ್ತೊಂದ್ ಕವರ್ ಇರ್ತೈತ್ರಿ. ಏನ್ ಹೇಳ್ರಿ, ಈಗ ಇದ ನೋಡ್ತಿಲ್ಲ ಇದ್ರ ಪೂರ ಟೆಂಟ್ ಇದ್ರಿ. ಅಲ್ಲಿ ಮ್ಯಾಗ ಒಂದ್ ಕವರ್ ಇರ್ತೈತ್ರಿ. ಅದ ಮಳಿ ನೀರ್ ಒಳಗ್ ಬರ್ಬಾರ್ದ. ಆ ಕವರ್ ಮನ್ಯಾಗ ಬಿಟ್ಟು ಬೇಡ ನೋಡ್ರಿ. ಅದಕ್ಕೆಲ್ಲರಿ ಈ ಮಳಿ ಎಲ್ಲ ಬರ್ತದ ಮ್ಯಾಗ ನೀರ್ ಬರ್ತಾವು. ಬಟ್ ನಮಗ್ ಸೆಕೆಂಡ್ ಆಪ್ಷನ್ ಬಿದ್ದವ್ರಿ. ಏನೇನ್ರ ತೈಂದವು ಅದ್ನೆಲ್ಲ ಮ್ಯಾಗ ಹಚ್ಚಂದ್ರ ನಡೀತಿ. ಬಟ್ ತರಬೇಕಿತ್ರಿ ಅದನ್ನ. ಅದಕ್ಕೆ ಇಲ್ಲದ್ರ ದೇವ್ರ ಬಿ ನಮ್ಗೆ ಇಲ್ಲದ್ರ ಒಂದ್ ಸ್ವಲ್ಪ ಹೊಲದ್ರಿ. ಮಳಿ ಇಲ್ಲದ್ರ ಬರ್ವಾತು. ಭಾಳ ಚಲೋ ತಂದೆ. ಮತ್ತಲ್ದ್ರ ನಾವ್ ವಾಪಸ್ ಹೊಂಟಿದ್ವಿ ಕ್ಯಾಂಪಿಂಗ್ ಆಗುಲ್ಲ ತಂದೆ. ಯಾಕೆ ಹೇಳ್ರಿ, ಇದು ಗುಡ್ಡ ಮ್ಯಾಗ ಬರೋದಂದ್ರ ಹಾದಿ ಕಾಣಿಸ್ಲೈತಿ ಎಲ್ರಿ. ವಾಪಸ್ ಹೊಂಟಿದ್ರಿ ಅವಾಗ ಇಲ್ಲದ್ರ ಒಬ್ಬ ಅಜ್ಜಿ ಗಟ್ಟ ಬಿದ್ದರಿ. ಅಜ್ಜಿ ಅಂದ್ರು ಈಗಿಲ್ಲದ್ರೆ ಒಂದ್ ಕಚ್ಚಾ ಹಾದಿ ಐತಿ, ಆ ಕಚ್ಚಾ ಹಾದಿಲಿ ಹೋಗ್ರಿ ಡೈರೆಕ್ಟ್ ಗುಡ್ಡ ಮ್ಯಾಗ ಹೋಗ್ತಿರತ್ತಂದ್ರು. ಆ ಅಜ್ಜಿ ಇಲ್ಲದ ದೇವ್ರ ಬಂದಂಗ ಬಂದ್ ಹೇಳ್ರು. ಆ ಹಾದಿಯನ್ನ ಹಿಡ್ಕೊಂಡ್ ಬಂದ್ ನೋಡ್ರಿ ಪೂರಾ ಗುಡ್ಡ ಮ್ಯಾಗ ಬಂದು. ಅಂಡ್ ಕ್ಯಾಂಪಿಂಗ್ ಇಲ್ದ್ರ ಕಂಟಿನ್ಯೂ ಆಯ್ತ್ರಿ. ಇಲ್ರಿ ಅಡಿಗಿಲ್ದ್ರ ಮಸ್ತ್ ಬಗ್ಗೆ ರೆಡಿ ಆಗೈತ್ರಿ. ವಾಸ್ ಇಟ್ಟು ಬಾರಿ ಬರ್ಕಿದಂದ್ರ ರೀ ಪಚ್ಚೆ ಬರ್ಕಿದ್ ವಾಸ್ ರೀ. ಮೊದಲ್ದ್ರ ನೋಡ್ರಿ ರೈಸ್ ಇಲ್ಲದ್ರ ಎಲ್ಲಾ ಈಗ ತಾಟ್ಲೆ ನೋಡ್ಕೊಂಡ್ರಿ. ರೈಸ್ ಬಿ ರೆಡಿ ಆಗೈತಿ. ಆಚೆ ಕಡೆ ಇಲ್ಲದ್ರ ಕಾಜುಕಾರಿ ರೆಡಿ ಐತಿ. ಈಚೆ ಕಡೆ ಇಲ್ಲದ್ರ ಕೋಸಂಬರಿ ರೆಡಿ ಐತಿ. ಮಸ್ತ್ ಬಿಗಿ ಊಟ ಮಾಡಿರ್ತ. ಮತ್ತಲ್ದ್ರ ಇನ್ಕಾಯಿ ಇದ್ರ ಈ ಕಡೆ ಚುಕ್ಕಿ ಬಿದ್ದು ರೀ. ಚುಕ್ಕೆಲ್ಲ ಹೋದ್ರಿ ಮ್ಯಾಗೆಲ್ಲ ಬಿ ಕರ್ರಗ್ ಜಟ್ ಆಗೈತಿ. ಮತ್ತಲ್ದ್ರ ನಮ್ಮ ಪಪ್ಪ ಫೋನ್ ಹಚ್ಚಿರಿ ಈಗ ಜಸ್ಟ್. ಆ ಕಡೆ ಎಲ್ಲರ ಶುರುಪಿ ಮಸ್ತ್ ಮಳಿ ಬೆಳಕಿದ್ದಾರೆ. ಈ ಕಡೆ ಬಿ ಎಲ್ಲರ ಮಳಿ ಬೀಳತ್ತು. ಜಲ್ದಿ ಎಲ್ಲರ ಊಟ ಮಾಡಿಲ್ಲದ್ರ ಮಲ್ಕೊಂಡ್ಬಿಟ್ಟಿರಂದ್ರಿ. ಅದಕ್ಕೆಲ್ರ ಮಳಿ ಬರ್ಕೋದು ಆಕಾರಿ ಬಿ ಆಗಿತ್ರಿ ಹಂಗ. ಅದಕ್ಕ ಮೊದ್ಲು ಜಲ್ದಿ ಊಟ ಮಾಡಿರತ್ತ. ಆಮೇಲೆ ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡಕ್ ಬರ್ತೈತಿ. ಸೊ ಇಲ್ಲರ ಊಟದ ತಗೊಂಡವ್ರಿ ಮಸ್ತ್ ಬಿಗಿ ಊಟ ಮಾಡ್ರಿ. ಊಟ ಮಾಡಿ ಆಮೇಲೆ ಸಿಗ್ತಂತ್ರಿ. ಬಾಯ್. ಇಲ್ದ್ರ ಊಟ ಎಲ್ಲ ಐತ್ರಿ. ಇನ್ನೆಲ್ಲದ್ರ ಇದು ಭಾಂಡಿಗಳು ಅಷ್ಟು ತಗೋಬೇಕಲ್ಲ. ಅದಕ್ಕೆ ಎಲ್ಲಾರ ಭಾಂಡಿ ತಗೊಂಡ ಇಲ್ಲಿ ಬಂಡಿಯವ್ರಿ. ಇಲ್ಲೇ ಒಂದ್ ಜರ ನೀರ್ದಾವು ಅಲ್ಲಿ ಇಲ್ದ್ರ ಇವೆಲ್ಲ ಭಾಂಡಿ ತಗೊಂಡ್ಬರ್ ನೋಡ್ರಿ. ಮತ್ತಲ್ರ ಇವ ಕನವ ಇಲ್ತದ ನೋಡಿಲ್ರಿ ಹೆಂಗ ಇದನ್ನಾಗಿದ್ ಗದರ್ಸ್ಕಿದ್. ಅದಕ್ಕೆ ಇಲ್ಲದ್ರ ಇದನ್ನ ನೋಡ್ಕರಿ ವೆದರ್ ನೋಡ್ಕೋದ ಹೆಂಗೈತೆ ನಾನು ಈ ಊರ್ದು ವೆದರ್. ನಮ್ಮೂರಾಗಸ್ಕೊಂಡ್ ಮಳಿ ಫುಲ್ ಜೋರ್ ಬರ್ಗಿದ್ದೆ. ಚಾಲು ಮಾಡಿ ನೋಡಿದ್ರಿ ನೀರಿನ ಏನ್ ಪೈಪ್ಲೈನ್ ತಂದ್ರು ಇಲ್ಲಿ ಟಾಕಿ ಬೈತ್ರಿ ಮ್ಯಾಗ ಒಂದ. ಇಲ್ಲೋ ಆ ಕಡೆ ಹೋತಾಂಬ್ರಿ ಈ ಕಡೆ ನೋಡಿಲಿ. ಈಗ ಕೆಳಗೊಂದು ಚಾಲು ಮಾಡ್ಬೇಕು ಬಾ. ಇಲ್ಲಿ ಕೆಳಗೆ ಚಾಲು ಮಾಡ್ಬೇಕು. ಆ ಪೂರ ಚಾಲು ಮಾಡು. ಇಲ್ಲಿ ಬಾ ತೆಳಗಿಲಿ. ಏಯ್ ಇಲ್ಲಿ ಕೆಳಗೆ ಬಾ. ಇಲ್ಲಿ 8 ವರ್ಷ ಐತೆ ನಮ್ ಚಾಲು ಮಾಡಿ. 12 ಚಾಲು ಮಾಡಿ ನೋಡು. ಇಲ್ಲ ಸಾವುಕಾರ ನೀರ್ ದಾವತ ಗನು ಫುಲ್ ಹೌಸ್ ಆಗಿದಾರೆ. ಖರೆ ನೀರೇ ಇಲ್ಲದ್ರ ತಿರ್ಸದ್ ನೋಡು. ನೋ ವಾಟರ್. ಇಲ್ಲದ್ರ 2 ಬೋಗಣಿ ಇದಾವ್ರಿ. ಅದ್ರಾಗ ಇಲ್ದ್ರ ಒಂದ ಬೋಗಣಿ ತೊಗೊಂಡಿರ್ತ. ಯಾಕಂದ್ರೆ ನಾಳೆ ಚಾ ಮತ್ತಿಲ್ಲದ್ರೆ ಏನ ನಾಷ್ಟಕ್ಕೆಲ್ಲ ಮಾಡೋದೈತಿ. ಸೊ ಒಂದ್ ಬೋಗಣಿ ತೊಗೊಂಡ್ರಿ. ಉಳ್ಕಿದಲ್ಲ ಹಂಗ ಇಡ್ರತ್ತ. ನಾಳೆ ಬೆಳಿಗ್ಗೆ ಇಲ್ಲದ್ರ ನೀರೆಲ್ಲ ಮತ್ತೆ ಹುಡ್ಕ್ಯಾಡ್ರಿ. ನೀರ್ ಸಿಕ್ತಂದ್ರ ತೊಳ್ಕೊಂಡಿರ್ತಾರ. ಇವಾಗ ಇಲ್ದ್ರ ಮಳಿ ಬರೋ ಆಕಾರ ಹಾಕೈತಿ. ಟೆಂಟ್ ತಗೊಂಡ್ರಿ. ಮತ್ತಲ್ದ್ರ ನಾವು ಇಲ್ಲಿ ನನಗೆ ಹಣ್ಣು ಚೆಲ್ಲಿದ್ರು ನೋಡ್ರಿ. ಅದನ್ನೆಲ್ಲ ಇಲ್ಲದ್ರ ಅಲ್ಲಿ ಪ್ಯಾಕೆಟ್ ತಗೊಂಡ್ರೆ ಹಾಕಿದ್ರಿ ಅದ್ರ ಆ ಪ್ಯಾಕೆಟ್ದಾಗ. ಸೊ ಬೆಳಿಗ್ಗೆ ಹೋಗುವಾಗ ಇಲ್ದ್ರ ಅದ್ರ ಬಿ ತಗೊಂಡು ಹೋಗ್ರಿ. ಯಾಕಂದ್ರೆ ಇಲ್ಲೆಲ್ಲ ಬಂದು ಮತ್ತಲ್ದ್ರ ಗಾಣಿ ಮಾಡಿ ಚಲ್ಲಿ ಮಾಡಿ ಎಲ್ಲ ಹೋಗ್ಬೇಡ್ರಿ. ಸ್ವಚ್ಛ ಇರ್ಲಿ. ಸೊ ಇನ್ನಿಲ್ದ್ರ ಟೆಂಟ್ದಾಗ ಹೋಗ್ರಿ. ಟೆಂಟ್ದಾಗ ಬಿ ಭಾಳ ಡೌಟ್ ಐತ್ರಿ. ಯಾಕಂದ್ರೆ ಮ್ಯಾಗ ಇಲ್ದ್ರೆ ಇದು ಟೋಪಿಗೆ ಒಂದು ತೊಗೊಂಬಂದಿಲ್ಲ. ಸೊ ಈ ಥರ ನೀರು ಒಳಗೆ ಹೋಗ್ತಾವು ನೋಡ್ರಿ. ಎಲ್ಲ ನೀರು ಒಳಗೆ ಹೊಂಟವ್ ತಗೋರಿ. ಎಲ್ಲ ಡಿಸ್ಟರ್ಬ್ ಆಗೈದು ರಾತ್ರಿ ಎಲ್ಲ. ಇಲ್ಲೇ ಒಂದು ಗುಡಿ ಐತಿ ಈ ಕಡೆ ರೋಡ್ದಾಗ ಮುಂದೆ ಐತಂದ್ರೆ ಒಂದು 100-200 ಮೀಟರ್ದಾಗ ಗುಡಿ ಐತಿ. ಆ ಗುಡಿ ಹೋಗಿ ಮಲ್ಗೋಗಿ ಬರ್ತದ. ಯಾಕಂದ್ರೆ ಮನಿಗಳೆಲ್ಲ ಇಲ್ಲಿಂದ ಭಾಳ ದೂರ ಇದಾವ್ರಿ. ಮತ್ತು ಭಾಳ ಕೆಳಗೆ ಬಿದ್ದಾವ. ಅಲ್ಲಿ ನೋಡಿ ಲೈಟ್ಗಳು ಲಾಸ್ಟ್ ಮನಿ ಇಲ್ಲದ್ರೆ ಎಲ್ಲಿ ಚಲ್ರಿ. ಇಲ್ಲಿ ಒಂದು ಐತ್ರಿ ಕೆಳಗೆ ಪೂರ ಸಣ್ಣ ಲೈಟ್ ಒಂದು ಕಾಣಿಸ್ತಿದ್ ನೋಡಿ ಸರ್. ಆದ್ರೆ ಲಾಸ್ಟ್ ಮನಿ ಐತ್ರಿ. ಪೂರ ಸುತ್ತಕ್ಕೆ ಹೋಗ್ಬೇಕ್ರಿ ಈ ಕಡೆಯಿಂದ.
ಫುಲ್ ನೈಟ್ ಕ್ಯಾಂಪಿಂಗ್ ಸಕ್ಸಸ್ಫುಲಿ ಕಂಪ್ಲೀಟ್ ಐತ್ರಿ. ನೇನ್ ರಾತ್ರಿ ಇಲ್ಲದ್ರ ಮಳಿ ಬರ್ತದ ತಿಳ್ಕೊಂಡಿದ್ದು, ಅದ್ರ ಮಳಿ ಎಲ್ಲ ಯಾನ್ ಬರ್ಲಿಲ್ಲ, ಚಲೋ ಆಯ್ತು. ಮಳಿ ಬತ್ತರಿ, ಸಣ್ಣ ಹನಿ ಹನಿ ಬಂದದ್ದು, ಮತ್ತಲ್ದ್ರ ಮಳಿ ಹೋಯ್ತು. ನ್ಯಾಗಿಲ್ದ್ರ ಅಲ್ಲಿ ಜಾಕೆಟ್ ಕಟ್ಟಿನ್ರಿ, ಅದಕ್ಕೆಲ್ದ್ರ ಒಳಗ ಹನಿ ನೀರ್ ಬರ್ಲಿಲ್ಲ. ಸೊ ರಾತ್ರಿ ಅಸ್ಕು ಫುಲ್ ಇಷ್ಟು ಭಾರಿ ಗಾಳಿ ಬರ್ಕತ್ತಂದ್ರ ನಿದ್ದಿಲ್ದ್ರ ಒಟ್ಟು 3:30 ಒಮ್ಮೆ ಎಚ್ಚರಿಕೆ ಆಗೈತ್ರಿ. ಅದಾಗನಿಲ್ದ್ರ ಬೆಳಿಗ್ಗೆ ಎದ್ರ 6:30 ಎದ್ದವ್ರಿ. ಸೊ ಎದ್ದಲ್ರಿ ಈಗ ಚಾ ಎಲ್ಲ ಕುಡಿದ್ರಿ. ಮತ್ತಲ್ದ್ರ ಒಬ್ಬರ ವಾಕಿಂಗ್ ಮಾಡ್ಕೋತ ಬಂದಿರಿ. ಅವ್ರಲ್ದ ನಮ್ ನೋಡಿ ಫುಲ್ ಆಶ್ಚರ್ಯ ಆದ್ರಿ. ಆಶ್ಚರ್ಯ ಏನ್ ಅನ್ಕತ್ರ ಹೇಳ್ರಿ, ಯಾನ್ ಮಾಡಿದಿರಿ ಏನ್ ಕೇಳಿದ್ರಿ. ಅವ್ರಲ್ದ್ರ ಹಿಂಗೆ ಕ್ಯಾಂಪಿಂಗ್ ಮಾಡಿದ್ರಿ, ನೀನ್ ಕುಕಿಂಗ್ ಎಲ್ಲ ಮಾಡಿದ್ರಿ, ಹಿಂಗೆಲ್ಲ ವಿಡಿಯೋ ಎಲ್ಲ ಮಾಡ್ತೀವ್ರಿ, ಟ್ರಾವೆಲ್ ಎಲ್ಲ ಮಾಡ್ತೀವ್ರಿ ಅಂತ ಹೇಳಿನ್ರಿ. ಸೊ ಫುಲ್ ಹೌಸ್ ಆದ್ರಿ ಅವ್ರ ಅನ್ಕತ್ರು. ನೀವು ನಿಮ್ ಟೈಮ್ದಾಗ ಇಲ್ದ್ರ ನಾವ್ರೇನ್ ಸಣ್ಣವ್ರದ್ದು ನೋಡೋ ಅವಾಗ ಇಲ್ದ್ರ ನಾವು ಬಿ ಲೈಫ್ ಎಂಜಾಯ್ ಮಾಡ್ಬೇಕಂತ ನಮ್ಗೆ ಆಸೆ ಇರ್ತಾದ್ರೆ ಆಗ್ಲಿಲ್ಲ. ನೌಕರಿ ಮಾಡ್ಕೇವು, ಈಗಿಲ್ದ್ರ ರಿಟೈರ್ಡ್ ಆಗ್ಯದ ಅಂತಂದ್ರಿ. ಅದ್ರ ನೀವ್ ಇಲ್ದ್ರ ಏನ್ ಎಂಜಾಯ್ ಮಾಡ್ಕಿಲ್ಲ. ಇದ್ರ ನೋಡಿ ಭಾಳ ಖುಷಿ ಆಯ್ತು. ಒಂದ್ ಅರ್ಧ ತಾಸು ನಿಂತು ಮಾತಾಡಿ ಹೋದ್ರಿ. ಸೊ ಜಸ್ಟ್ ಹೋದ್ರು, ಭಾಳ ಚಲೋ ಅನಿಸ್ತು ನಮಗೂ. ಯಾಕಂದ್ರ ಅವ್ರಿಲ್ಲದ್ರ ಅವ್ರ ಟೈಮ್ದಲ್ರಿ ಈ ತರ ಎಂಜಾಯ್ ಮಾಡೋರಿದ್ರು, ಅದ್ರ ಅವ್ರ ಕಡೆ ಆಗಿಲ್ರಿ ಅವಾಗ. ಯಾಕಂದ್ರೆ ಜವಾಬ್ದಾರಿಗಳ ಸಲುವಾಗಿ. ಸೊ ನಾವು ಬಿ ಇಲ್ಲದ್ರ ಈಗ ಜವಾಬ್ದಾರಿಗಳು ಬಿ ಇದಾವ್ ಕರೀರಿ, ಅವತ್ತನೇ ಮಾಡ್ಕೋತ ಲೈಫ್ನ ಎಂಜಾಯ್ ಮಾಡತ್ತು. ಸೊ ಭಾಳ ಚಲೋ ಅನಿಸ್ತೈತಿ. ಇದ್ರ ಮತ್ತಲ್ದ್ರ ನೇಚರ್ ಅಂತ ಹೆಂಗೆ ಕೇಳ್ತೀರಿ, ಮಸ್ತ್ ಗಾಳಿ ಬರ್ಗೈತಿ. ಮನಿ ಹೋಗೋದು ಬ್ಯಾಡ ಅನ್ಸೈತಿ. ಆದ್ರೆ ಏನ್ ಮಾಡೋದ್ರ ಮತ್ತೆ ಬರ್ಕದ ಹೋಗ್ಕೋಬೇಕು. 9 ಅಂದ್ರೆ ಮನಿ ಹೋಗ್ಬೇಕ್ರಿ. ಸೊ ಈಗ ಇಲ್ಲದ್ರ ಚಾ ಎಲ್ಲ ಕುಡಿದೈತಿ, ಮ್ಯಾಗಿ ಎಲ್ಲ ತಿಂದಿದ್ದು ನೋಡ್ರಿ. ಕೇಳೋನು ಮ್ಯಾಗಿ ಮಾಡಿ ಮ್ಯಾಗಿ ಮಾಡಿ ತಿನ್ನೋನ್ರಿ ಅತ್ತ ಹೋಗ್ಬಿಡ್ರಿ. ನಿಮ್ಗೆ ಇಲ್ಲದ್ರೆ ನಿನ್ನೇನ ಸ್ಟೋವ್ ಮತ್ತು ಗ್ಯಾಸ್ ತೋರ್ಸಲಾಗೇನ್ರಲ್ಲ. ಸೊ ಸ್ಟೋವ್ ಇಲ್ಲದ್ರೆ ಈ ತರ ಐತ್ರಿ. ಇದನ್ನೆಲ್ಲದ್ರೆ ಇಲ್ಲಿ ನಡು ಕನೆಕ್ಟ್ ಮಾಡಕ್ ಬರ್ತೈತಿ. ಈಚ ಕಡೆ ಗ್ಯಾಸ್ ಐತ್ರಿ. ಇದಿಲ್ಲದ್ರೆ ಇದು ಹೆಚ್ಚ ಕಡಿಮೆ ಉರಿ ಹೆಚ್ಚ ಕಡಿಮೆ ಮಾಡೋದ್ರಿ. ಮತ್ತೆ ಈಚೆ ಕಡೆ ಒಂದು ಬಟನ್ ನೋಡ್ತಿರ್ಲ, ಈ ಸೈಡ್ಗೆ ಲೈನ್ ನೋಡಿದ್ ಬಟನ್ ರೀ. ಇದು ಬಟನ್ ಇಲ್ಲದ್ರ ರೀ ಇದ್ರ ಟೈಪ್ ವರ್ಕ್ ಆಗ್ತಿದ್ರಿ. ಉರಿ ಹಚ್ಚಗಿಲ್ಲದ್ರ ಕಿಡಿ ಟೈಪ್ ವರ್ಕ್ ಆಗ್ತಿ, ಕಿಡಿ ಬರ್ತಿದ್ರಿ ಅದರಿಂದ ಉರಿ ಹಚ್ಚೈತಿ. ಸೊ ಈ ತರ ಐತಿ. ಇದ್ರ ಮ್ಯಾಗ ಇಲ್ಲದ್ರ ಒಂದ್ 5 ಮಂದಿ ಕುಕಿಂಗ್ ಆರಾಮದಾಗ ಮಾಡ್ಬೋದ್ರಿ. ಸೊ ಅಷ್ಟು ಕೆಪಾಸಿಟಿ ಐತಿ. ಒಂದ್ರ ಇತರದಿಂದ ಗ್ಯಾಸ್ ಅಂದ ಒಂದ್ 2 ಸಲ ಕ್ಯಾಂಪಿಂಗ್ ಮಾಡ್ಬೋದು. ಸೊ ಇವಾಗ ಇಲ್ಲದ್ರ ಒಂದ್ ಅರ್ಧ ಮುಗಿದ್ರಿ, ಇನ್ನೊಂದ್ಸಲ ಕ್ಯಾಂಪಿಂಗ್ ಮಾಡ್ರೆ ಫುಲ್ ಮುಗಿತೈತ್ರಿ. ಇದ್ರ ಕಾಸ್ಟ್ ನಂಗೆ ಟೋಟಲ್ 1,000 ತನಕ ಬಿದ್ದೈತ್ರಿ. ಮತ್ತೆ ಅವಾಗ ಟೆಂಟ್ ತೊಗೊಂಡಿರಲಿಲ್ಲ, ಈಗ 2 ವರ್ಷ ಹಿಂದ್ಗಡೆ. ಈ ಟೆಂಟ್ ಕಾಸ್ಟ್ ಇಲ್ದ್ರೆ ನಂಗೆ 700-800 ರೂಪಾಯಿ ತೊಗೊಂಡಿನ್ರಿ ನಾ 2 ವರ್ಷ ಹಿಂದ್ರಿ. ಅಂಡ್ ಇವತ್ತಿನ ವಿಡಿಯೋ ಇಲ್ಲದ್ರೆ ಇಲ್ಲೇ ಎಂಡ್ ಮಾಡ್ತೇನೆ ರೀ. ವಿಡಿಯೋ ಚಾನಲ್ಸ್ ಲೈಕ್ ಶೇರ್ ಫಾಲೋ ಮಾಡ್ರಿ. ರಾಧೆ ರಾಧೆ.